ನಮಸ್ಕಾರ. ಇವತ್ತು ನಾನು ನಿಮಗೆ ಬ್ರಾಹ್ಮಣರ ಮನೆ ಸಮಾರಂಭ ಮುಂಜಿ ಮದುವೆಯೊಳಗೆಲ್ಲ ಮಾಡ್ತಾರಲ್ಲ ಚಟ್ನಿ ಪುಡಿ ಮೆಂತ್ಯದಿಟ್ಟು ಅದನ್ನು ಹೆಂಗೆ ಮಾಡೋದು ಅಂತ ನಮ್ಮಮ್ಮ ಬಂದರೆ ಅವರು ತೋರಿಸ್ಕೊಡ್ತಾರೆ. ಇದು ಸ್ವಲ್ಪನೇ ಮನೆಯೊಳಗಿರೋದನ್ನೇ ಸಾಮಾನು ತೊಗೊಂಡು ಮಾಡ್ಕೋಬೋದು. ಇದು ಆರಾಮಾಗಿ 2 ರಿಂದ 3 ತಿಂಗಳು ಸ್ಟೋರ್ ಮಾಡಿನೂ ಇಟ್ಕೋಬೋದು. ಹೊರಗಡೆಯಿಂದ ತರೋ ಬದಲು ಫ್ರೆಶ್ ಆಗಿ ಮನೆಗೆ ಹೆಂಗೆ ಮಾಡೋದು ಅಂತ ಇವತ್ತು ನೋಡೋಣ. ಇವಾಗ ನಾನು ಮೆಂತ್ಯದಿಟ್ಟು ಹೆಂಗೆ ಮಾಡೋದು ಅಂತ ನಮ್ಮಮ್ಮ ತೋರಿಸ್ತಾರೆ. ಈಗ ಫಸ್ಟ್ 1/4 ಕಪ್ ಅಷ್ಟು ಕಡಲೆಬೇಳೆನ ಹುರ್ಕೊಳ್ತಾರೆ. ಇದು ಗೋಲ್ಡನ್ ಕಲರ್ ಆಗೋವರೆಗೆ ಹುರ್ಕೊಳ್ಳೋದು. ಆಮೇಲೆ ಇದನ್ನು ತಣ್ಣಗಾಗಲಿಕ್ಕೆ ಬಿಡೋಣ. ಆಮೇಲಿಂದ 1-2 ಟೀ ಸ್ಪೂನಷ್ಟು ಉದ್ದಿನಬೇಳೆ, ಇದನ್ನು ಅಷ್ಟೇ ಗೋಲ್ಡನ್ ಕಲರ್ ಆಗೋವರೆಗೂ ಹುರ್ಕೊಳ್ಳೋದು. ಇದು ಭಾಳನೇ ಸುಲಭ. ನಾನು ಫಸ್ಟ್ ಹೆಂಗೆ ಅಂದ್ಕೊತಿದ್ದೆ, ಈಗ ನೋಡಿದ ಮೇಲೆ ಅನ್ನಿಸ್ತದೆ ಮಾಡ್ಬೋದು ಈಸಿಯಾಗಿ ಅಂತ. 1 ಟೀ ಸ್ಪೂನಷ್ಟು ಅಕ್ಕಿನ ನಾನು ಒಂದು ಬಟ್ಟೆಯೊಳಗೆ ಕ್ಲೀನಾಗಿ ಒರೆಸ್ಕೊಂಡಿದ್ದೀನಿ. ಇದನ್ನು ತೊಳ್ಕೊಳಕ್ಕೆ ಹೋಗಬಾರ್ದು. ಅಕ್ಕಿನೂ ಅದೇ ಥರ ಹುರ್ಕೊಳ್ಳೋದು. ಆಮೇಲೆ 1-2 ಸ್ಪೂನಷ್ಟು ಎಳ್ಳು, ಬಿಳಿ ಎಳ್ಳನ್ನು ಇದನ್ನು ಹುರ್ಕೊಳ್ಳೋದು. ಆಮೇಲೆ ಇದೆಲ್ಲ ತಣ್ಣಗಾಗಕ್ಕೆ ಬಿಟ್ಟು 1 ಟೀ ಸ್ಪೂನಷ್ಟು ಧನಿಯಾ, ಹವಿಜಾನು ಅಂತಾರೆ, ಅದನ್ನು ಹುರ್ಕೊಳ್ಳೋದು. ಹಾಗೆ ಅರಿಶಿನ, ಆಮೇಲೆ ಶುಂಠಿ, ಒಂದು 8 ರಿಂದ 10 ಒಣಮೆಣಸಿನ್ಕಾಯಿ, 1 ಟೀ ಸ್ಪೂನಷ್ಟು ಜೀರಿಗೆ, ಕರಿಬೇವು, ಇಂಗು, ಇದನ್ನು ಹಾಗೆ ಡ್ರೈ ರೋಸ್ಟೇ ಹುರ್ಕೊಳ್ಳೋದು. ಇದಕ್ಕೆ ಯಾವುದಕ್ಕೂ ಎಣ್ಣೆ ಏನೂ ಹಾಕೋದಿಲ್ಲ. ಇದನ್ನು ನಮ್ಮದ್ರಲ್ಲಿ ಸಣ್ಣ ಹುಡುಗರಿಗೆ ಬಿಸಿ ಅನ್ನ, ಉಪ್ಪು, ತುಪ್ಪ, ಮೆಂತ್ಯದಿಟ್ಟು ಊಟ ಮಾಡಿಸ್ತಾರೆ. ಇದು ಭಾಳ ಹೆಲ್ದಿ, ಎಲ್ಲನೂ ಬೇಳೆ ಇರೋದಕ್ಕೆ ಪೌಷ್ಟಿಕ ಅಂತ ಇದು ಮಾಡ್ತಾರೆ. ನೀವು ಒಂದ್ಸರಿ ಟ್ರೈ ಮಾಡಿ. ಇದನ್ನು ಸಣ್ಣ ಮಿಕ್ಸಿ ಜಾರಲ್ಲಿ ಫುಲ್ ಫೈನ್ ಪೌಡರು ಇಲ್ಲ, ಚಿರೋಟಿ ರವೆ ಥರನೂ ಸಣ್ಣಾಗಿ ಗ್ರೈಂಡ್ ಮಾಡ್ಕೋಬೋದು. ಇದು ಇಷ್ಟೇ ಸಾಮಾನಿಂದ ನಾನೊಂದು ಅರ್ಧ ಡಬ್ಬಿಯಷ್ಟು ಮಾಡಿಕೊಟ್ಟಾರೆ ನಮ್ಮಮ್ಮ. ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ. ಈಗಿದು ನಾನು ಗ್ರೈಂಡ್ ಮಾಡೀನಿ ನೋಡ್ರಿ. ಇದು ಈ ಥರ ಫೈನ್ ಪೌಡರ್ ಆದರೆ ಸಾಕು. ಇದು ಬಿಸಿ ಅನ್ನ, ಉಪ್ಪು, ತುಪ್ಪ ಹುಡುಗರಿಗೂ ಊಟ ಮಾಡಿಸ್ಬೋದು, ನೀವು ಮಾಡ್ಬೋದು. ಸೊ ಇವಾಗ ಇದು ಚಟ್ನಿ ಪುಡಿ ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ. ಒಂದು ಅರ್ಧ ಕಪ್ಪಷ್ಟು ಕಡಲೆಬೇಳೆ ಹುರ್ಕೊಂಡ್ರು. ಈಗ ಅರ್ಧ ಬಟ್ಲಷ್ಟು ಉದ್ದಿನಬೇಳೆನೂ ಹುರ್ಕೊಳ್ತಾರೆ. ಇವೆರಡನ್ನ ತಣ್ಣಗಾಗ್ಲಿಕ್ಕೆ ಬಿಡಬೇಕು. ಆಮೇಲೆ 2 ಟೀ ಸ್ಪೂನಷ್ಟು ಎಣ್ಣೆ ಕಾಯ್ಲಿಕ್ಕೆ ಇಟ್ಟರು. ಆಮೇಲೆ ಅರ್ಧ ಬಟ್ಲದಷ್ಟು ಶೇಂಗಾ, ಕಡಲೆಕಾಯಿ ಬೀಜ ಯಾವುದಾದ್ರೂ ಅನ್ಬೋದು. ಆಮೇಲೆ ಅರ್ಧ ಬಟ್ಲಷ್ಟು ಬಿಳಿ ಎಳ್ಳು, ಇದು ನೈಲಾನ್ ಎಳ್ಳಲ್ಲ, ಮನೇಲಿ ರೆಗ್ಯುಲರ್ ಯೂಸ್ ಮಾಡೋದೆ. ಹಾಗೆ 1/4 ಕಪ್ಪಷ್ಟು ಧನಿಯಾ, 1 ಟೀ ಸ್ಪೂನಷ್ಟು ಜೀರಿಗೆ, ಆಮೇಲೆ ಸಣ್ಣ ನಿಂಬೆಹಣ್ಣು ಸೈಜಷ್ಟು ಹುಣಸೆ ಹಣ್ಣು, ಕರಿಬೇವೆಲೆ, ಇದು ಎಲ್ಲನೂ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಳ್ಳೋದು. ಇಂಗು 1/4 ಟೀ ಸ್ಪೂನಷ್ಟು ಇಂಗು, ಇದನ್ನು ಒಂದು ಅರ್ಧ ಬಟ್ಲಷ್ಟು ಒಣ ಕೊಬ್ಬರಿ ತುರ್ಕೊಂಡಿರೋದು. ಆಮೇಲೆ ಇದರಲ್ಲಿ ನಾನು ಬ್ಯಾಡಗಿ ಮೆಣಸಿನ್ಕಾಯಿನೂ ಹಾಕಿನಿ, ಒಂದು 5 ಕಾಶ್ಮೀರಿ ಲಾಲ್ ಮಿರ್ಚು ಹಾಕಿನಿ. ಅದರ ಖಾರನೂ ಜಾಸ್ತಿ ಆಗಲ್ಲ, ಕಲರು ಚಲೋ ಬರ್ತದಂತ. ಸೊ ಇದನ್ನೆಲ್ಲ ಸಣ್ಣ ಫ್ಲೇಮಲ್ಲೇ ಹುರ್ಕೊಳ್ಳೋದು. ಇವಾಗ ಫಸ್ಟು ಹುರ್ಕೊಂಡಿದ್ವಲ್ಲ ಕಡಲೆಬೇಳೆ, ಉದ್ದಿನಬೇಳೆನ, ಇದನ್ನೊಂದು ನಾರ್ಮಲಾಗಿ ಸ್ವಲ್ಪ ಗ್ರೈಂಡ್ ಮಾಡ್ಕೋಬೇಕು. ಫುಲ್ ಫೈನ್ ಪೌಡರು ಅಲ್ಲ, ನಾರ್ಮಲಾಗೆ ಪೌಡರ್ ಮಾಡಿಕೊಂಡು, ಇಲ್ಲಿ ನೋಡಿರಿ ಈ ಥರ. ಹೀಗೆ ಇದು ಆಮೇಲೆ ಇವಾಗ ಇದು ತಣ್ಣಗಾಗಿತ್ತಲ್ಲ, ಇದು ಹುರ್ಕೊಂಡಿರೋ ಮಸಾಲೆ ಜೊತೆಗೆ ಮಿಕ್ಸ್ ಮಾಡೋದು. ನಾನು ಇದನ್ನು 2 ಬ್ಯಾಚಲ್ಲಿ ಗ್ರೈಂಡ್ ಮಾಡೀನಿ, ಯಾಕಂದರೆ ಸಣ್ಣ ಜಾರಲ್ಲೇ ಮಾಡಿದೆ. ಸೊ ನೀವು ದೊಡ್ಡ ಜಾರ್ ಇದ್ರೂ ಒಂದು ಸಲನೂ ಮಾಡ್ಬೋದು. ಇವಾಗ ಇದನ್ನೆಲ್ಲ ಒಂದು ಸರಿ ಕಲಿಸ್ಕೊಂಡು 2 ಪೋರ್ಷನಲ್ಲಿ ಮಾಡ್ಕೊಂಡಿನಿ. ಒಂದು ಸರಿ ಟ್ರೈ ಮಾಡಿರಿ. ಇದು ಹೆಂಗಾಗಿದೆ ಅಂತ ಕಮೆಂಟ್ ಒಳಗೆ ನನಗೆ ಹೇಳ್ರಿ. ಆಮೇಲೆ ಯಾರಾದರೂ ಹೊಸದಾಗಿ ನನ್ನ ಚಾನಲ್ ಇದ್ದರೆ ಲೈಕು, ಶೇರ್, ಸಬ್ಸ್ಕ್ರೈಬ್ ಮಾಡಿರಿ. ಇವಾಗ ಇದನ್ನು ನಾನು ಗ್ರೈಂಡ್ ಮಾಡ್ತೀನಿ. ಸೇಮ್ ಅದೇ ಮಿಕ್ಸರ್ ಜಾರಲ್ಲೇ ಗ್ರೈಂಡ್ ಮಾಡ್ಕೊತೀನಿ, ಅರ್ಧನೇ.
ಹೊರಗಡೆಯಿಂದ ತರೋ ಬದಲು ಮನೆಯಲ್ಲೇ ಫ್ರೆಶ್ ಆಗಿ ಮಾಡಿಕೊಂಡ್ರೆ ಎಷ್ಟು ಚೆನ್ನಾಗಿರ್ತದೆ ಅಂತ ನೋಡಿ. ನಮ್ಮಮ್ಮ ಪರ್ಫೆಕ್ಟ್ ಅಳತೆಯೊಳಗೆ ತೋರಿಸ್ಕೊಟ್ಟಾರೆ ನಿಮಗಿದೆ ಹೆಂಗು ಅಂತ. ಈಗ ಇದು ಒಂದು ರೌಂಡ್ ನಾನು ಗ್ರೈಂಡ್ ಮಾಡಿಕೊಂಡೆ. ಸೇಮ್ ಇದೆ ಮಿಕ್ಸಿ ಜಾರ್ಗೆ ನಾನು ಇನ್ನೂ ಅರ್ಧ ಏನದಲ್ಲ ಅದನ್ನು ಹಾಕ್ಕೊಳ್ತೀನಿ. ಈಗ ಇದು ಕಾಶ್ಮೀರಿ ಲಾಲ್ ಮಿರ್ಚಿ ಹಾಕಿದ್ದಕ್ಕೆ ಒಂದು ಸ್ವಲ್ಪ ಕಲರ್ ರೆಡ್ಡಿಶ್ ಆಗಿ ಬರ್ತದೆ. ಖಾರನೂ ಸ್ವಲ್ಪ ಕಡಿಮೆ, ಹುಡುಗರು ತಿನ್ಬೋದು ಆರಾಮಾಗಿ. ಈಗ ಇದಕ್ಕೆ ನಾನು ಒಂದು ಅರ್ಧ ಬಟ್ಲಷ್ಟು ಬೆಲ್ಲ ಹಾಕ್ಕೊಳ್ತೀನಿ. ಇದು ಒಂಥರ ಹುಳಿ ಹುಳಿ ಸಿಹಿ ಇರ್ತದೆ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಇದನ್ನು ಒಂದು ಸರಿ ಗ್ರೈಂಡ್ ಮಾಡ್ಕೊತೀನಿ. ನೋಡಿರಿ, ಇದು ಗ್ರೈಂಡ್ ಆಯಿತು. ಆಮೇಲೆ ಫಸ್ಟ್ ಏನು ನಾನು ಗ್ರೈಂಡ್ ಮಾಡ್ಕೊಂಡಿದ್ನಲ್ಲ, ಇದು ಎರಡನ್ನೂ ಸೇರಿಸಿ ಒಟ್ಟಿಗೆ ಗ್ರೈಂಡ್ ಮಾಡ್ಕೊತೀನಿ. ಅಂದರೆ ಎಲ್ಲನೂ ಸರಿಯಾಗಿ ಬೆಲ್ಲ ಉಪ್ಪು ಎಲ್ಲನೂ ಸರಿಯಾಗಿ ಹೊಂದ್ಕೊಳ್ತದಂತ. ನೋಡಿರಿ, ಇದು ಎರಡೂ ಗ್ರೈಂಡ್ ಆಯಿತು. ಸೊ ಇದೇ ಕನ್ಸಿಸ್ಟೆನ್ಸಿಯೊಳಗೆ ಗ್ರೈಂಡ್ ಮಾಡ್ಕೋಬೇಕು. ಚಿರೋಟೆ ರವೆ ಕನ್ಸಿಸ್ಟೆನ್ಸಿ ಇದ್ರೂ ಸಾಕು, ಫುಲ್ ಸಣ್ಣನೂ ಮಾಡೋಕ್ಕೆ ಹೋಗಬಾರ್ದು. ಇದು ಒಂಥರ ಟೇಸ್ಟ್, ಅದೊಂಥರ ಬೇಳೆ ಕುಟುಂಬ ಅಂತ ಟೇಸ್ಟ್ ಬರ್ತದೆ. ಈ ಥರ ನಾನು ಅಷ್ಟಕ್ಕೆ ಎಷ್ಟೊಂದು ಸ್ಟೋರ್ ಆಗಿದೆ. ಸೊ ನಿಮ್ಗೆ ಹೋಪ್ ಈ ವಿಡಿಯೋ ಲೈಕ್ ಆಗಿದೆ ಅಂದ್ಕೊಳ್ತೀನಿ. ಥ್ಯಾಂಕ್ ಯು.